ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸನ್ನು ನೋಡೋಣ. ಹಾಗೆ ನಮ್ಮ ಒಂದು ಎಸ್ಟರ್ಡೇ ಲೆವೆಲ್ಸನ್ನು ಹೇಗೆ ರೆಸ್ಪೆಕ್ಟ್ ಮಾಡಿದೆ ಅನ್ನೋದು ಕೂಡ ನೋಡೋಣ. ಸೊ ರೈಟ್ ನಾವು ಮೀನ್ ನಿಫ್ಟಿ ಚಾರ್ಟ್. ಓಕೆ, ನಿಫ್ಟಿ ಚಾರ್ಟು ಏನು ನಾವು ಎಸ್ಟರ್ಡೇ ಒಂದು ಲೆವೆಲ್ಸ್ ಡ್ರಾ ಮಾಡ್ಕೊಂಡಿದ್ವಿ, ಅದನ್ನು ನಿಯರ್ ಬೈ ಅದನ್ನು ನಮ್ಮ ಟಾರ್ಗೆಟಿನ ಅಪ್ಸೈಡ್ಗೆ ರೀಚ್ ಔಟ್ ಮಾಡಿದೆ. ಸೊ ಎಸ್ಟರ್ಡೇ ಒಂದು ಏನು ಹೇಳಿದ್ದು, ವಿ ಡೋಂಟ್ ನೋ ವಿಚ್ ಸೈಡ್ ಮಾರ್ಕೆಟ್ ಮೂವ್ಸ್, ಬಟ್ ಡಿಪೆಂಡ್ಸ್ ಆನ್ ಅವರ್ ಲೆವೆಲ್ ಬೇಸಲ್ಲಿ ನಾವು ಟ್ರೇಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಮಾರ್ನಿಂಗ್ ಇಟ್ ಸೆಲ್ಫ್ ಏನಾಯಿತು, ನಮ್ಮ ಒಂದು 23,200ನ ಬ್ರೇಕ್ ಮಾಡ್ತಾನೆ ನಮ್ಮ ಒಂದು ಇನ್ನೊಂದು ಲೆವೆಲ್ ಹೈಯರ್ ಸೈಡ್ಗೆ ಒಂದು R1 ಅಂತ ಹಾಕ್ಕೊಂಡಿದ್ದಲ್ಲ, 23,000 ಅರೌಂಡ್ 360 ಲೆವೆಲಲ್ಲೇ ಹಾಕ್ಕೊಂಡಿದ್ದು. ಸೊ ನಿಯರ್ ಬೈ ಅಲ್ಲೇ ಹೋಗಿ ಕ್ಲೋಸ್ ಆಗಿದೆ. ಅಂತಂದರೆ ನಮಗೆ ಮಾರ್ಕೆಟು ಏನು ಹೇಳುತ್ತೋ ಅದನ್ನು ನಾವು ಕೇಳಬೇಕಷ್ಟೇ. ಬಿಕಾಸ್ ವೈ ಐ ಆಮ್ ಟೆಲಿಂಗ್ ಪ್ರೈಸ್ ಆ್ಯಕ್ಷನ್ ಇಸ್ ದ ಅಲ್ಟಿಮೇಟ್. ನಾವೇನೇ ಮಾಡೋದು ನಾನು ಅಂದ್ಕೊಂಡಂಗೆ ಮಾರ್ಕೆಟ್ ಹೋಗಲ್ಲ, ಇನ್ಯಾರು ಅಂದ್ಕೊಂಡಂಗೂ ಮಾರ್ಕೆಟ್ ಹೋಗಲ್ಲ. ಮಾರ್ಕೆಟ್ ಏನು ಮೂವ್ ಆಗುತ್ತೆ ಡಿಪೆಂಡ್ ಆನ್ ದ್ಯಾಟ್ ವಿ ಹ್ಯಾವ್ ಟು ಟ್ರೇಡ್ ಅಲ್ಲ. ಸೊ ನಮಗೆ ಫಸ್ಟ್ ಕ್ಯಾಂಡಲ್ ಏನಾಯಿತು, ಒಳ್ಳೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಸಿಕ್ತು. ಬೇಸ್ಡ್ ಆನ್ ದಟ್ ಹೈಯರ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಯಿತು. ಅದು ನಮ್ಗೆ ಗೊತ್ತಿತ್ತು ಹೇಗೆ ಸೈಡ್ವೇಸ್ ಓಪನ್ ಆದರೆ ಏನು, ಫ್ಲ್ಯಾಟ್ ನೋಟಲ್ಲಿ ಓಪನ್ ಆದರೆ ಏನು, ಗ್ಯಾಪ್ ಅಪ್ ಓಪನ್ ಆದರೆ ಏನು, ಗ್ಯಾಪ್ ಡೌನ್ ಓಪನ್ ಆದರೆ ಯಾವ್ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು, ಆಲ್ 3 ಸಿನಾರಿಯಸ್ ಆಲ್ರೆಡಿ ನಮ್ಮಲ್ಲಿ ಮಾರ್ಕ್ಡ್ ಆಗಿತ್ತು. ಸೊ ನಮಗೇನಾಯಿತು, ಒಂದು ಚಿಕ್ಕದಾಗಿ ಒಂದು 20-25 ಪಾಯಿಂಟಲ್ಲಿ ಗ್ಯಾಪ್ ಅಪ್ ಆಗಿ ಪ್ಲಸ್ ಫ್ಲ್ಯಾಟ್ ನೋಟ್ ಅಂತಲೇ ನಾವು ಅಂದ್ಕೋಬೇಕು. ಇಸ್ ನಾಟ್ ಎ ಗ್ಯಾಪ್ ಅಪ್ ಅಂತ ಹೇಳಲಿಕ್ಕಿಲ್ಲ. ಸೊ ಫ್ಲ್ಯಾಟ್ ನೋಟಲ್ಲಿ ಓಪನ್ ಆಯಿತು, ಹೈಯರ್ ಸೈಡ್ಗೆ ಮೂವ್ ಕೊಡ್ತು. ನಮ್ಗೆ ಗೊತ್ತಿತ್ತು ಹೈಯರ್ ಸೈಡ್ಗೆ ಮೂವ್ ಕೊಟ್ಟರೆ ಗೊತ್ತು ನಮಗೆ ಎಲ್ಲಿವರೆಗೂ ರೀಚ್ ಆಗುತ್ತೆ, ನಮ್ಮ ಒಂದು R1ವರೆಗೂ ಒಂದು ರೀಚ್ ಆಗೋಕ್ಕೆ ಪ್ರೊಬಬಿಲಿಟೀಸ್ ಇದೆ ಅನ್ನೋದು ಗೊತ್ತಾಯ್ತು. ಅದೇ ಹೇಳ್ತಿದ್ದೆ, ಫಸ್ಟ್ 15 ಮಿನಿಟ್ಸ್ ಒಂದು ಸೆಟಲ್ಡ್ ಆಗಿಬಿಟ್ಟು ನಂತರ ಒಂದು ಟ್ರೇಡ್ ಕಡೆಗೆ ನಾವು ಯಾವ ಸೈಡಿಗೆ ಮೂವ್ ಆಗುತ್ತೋ ಆ ಕಡೆಗೆ ನಾವು ಟ್ರೇಡನ್ನು ತೊಗೊಳ್ಬೋದು. ಅದೇ ರೀತಿ ಇವತ್ತು ಆಯಿತು. ಬಟ್ ಏನಂತಂದರೆ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಆಲ್ಮೋಸ್ಟ್ ಒಂದು ಮೂಮೆಂಟ್ ಕೊಟ್ಟ ತಕ್ಷಣ ಮತ್ತೆ ಎಲ್ಲ ಕೆ ಸೈಡ್ಗೆ ಇದು ಪರ್ಫಾರ್ಮ್ ಮಾಡ್ತಾಯಿತ್ತು. ಎಲ್ಲ ಇಂಡೆಕ್ಸಲ್ಲಿ ಮೂವ್ ಆಗ್ತಾಯಿತ್ತು, ಪ್ರೀಮಿಯಂ ಮೆಲ್ಟಿಂಗ್ ಪ್ರೊಸೆಸ್ಸಲ್ಲಿ ಇತ್ತು. ಸೊ ವಿ ಆಲ್ ನೋ ದಟ್ ನಾಳೆ ಒಂದು ಎಕ್ಸ್ಪೈರಿನೂ ಇದೆ. ಹಾಗೆ ಒಂದು ಇವೆಂಟ್ ಎಲ್ಲ ನಡೀತಾ ಇದೆ, ಏನು ತಾರೀಫ್ ರೇಟ್ದು ಇವತ್ತು ಒಂದು ಇಂಪ್ಲಿಮೆಂಟ್ ಇದಾಗೋ ಒಂದು ಇದಿದೆ. ಸೊ ಹಾಗಾಗಿ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಸೊ ಅದಾಗೋ ಒಂದು ಇವೆಂಟ್ ಆಗೋ ಮೊದಲು ಯಾವಾಗಲೂ ಅಷ್ಟಿದೆ ಒಂಚೂರು ಕೂಲ್ ಆಫ್ ಆಗಿರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರ್ತಾರೆ ಎಲ್ಲರೂ. ಯಾಕೆ ಕೂಲ್ ಆಫ್ ಆಗುತ್ತೆ ಅಂತಂದರೆ, ಒಂದು ನೆಕ್ಸ್ಟ್ ಮೂಮೆಂಟ್ಗೆ ಈದರ್ ಸೈಡ್ ಮೂಮೆಂಟ್ ಆಗ್ಬೋದು, ಯಾವ ಕಡೆಗಾದ್ರೂ ಅಪ್ ಸೈಡ್ ಹೋಗ್ಬೋದು ಅಥವಾ ಡೌನ್ ಸೈಡ್ ಹೋಗ್ಬೋದು. ಎಲ್ಲ ಪ್ರತಿಯೊಂದು ಇವಾಗ ನಮ್ಮ ಮಾರ್ಕೆಟ್ ರನ್ ಆಗ್ತಾ ಇರೋದೇ ಬೇಸ್ಡ್ ಆನ್ ನ್ಯೂಸ್ ಅಲ್ವಾ. ಹೇಗೆ ಒಂದು ಮಾತಾಡಿದ್ರೆ ಅದೇ ಯಾವ ರೀತಿ ಬೇಕಾದ್ರೂ ಇಂಪ್ಯಾಕ್ಟ್ ಆಗ್ಬೋದು. ಸೊ ಆ ಒಂದು ಇವೆಂಟ್ಗೋಸ್ಕರ ಮಾರ್ಕೆಟು ವೆಯ್ಟ್ ಮಾಡ್ತಾ ಇದೆ. ಸೊ ನಮಗೆ ನಿನ್ನೆ ಒಂದು ಒಳ್ಳೆ ಬಿಗ್ ಮೊಮೆಂಟಮಲ್ಲಿ ಬಂದು ಇವತ್ತೊಂದು ಪಾಸ್ ಕೊಡ್ತು, ಹೈಯರ್ ಸೈಡ್ಗೆ ಹೋಲ್ಡ್ ಮಾಡಿದೆ. ಸೊ ಇವತ್ತು ನೈಟ್ ಒಂದು ಮೇಜರಾಗಿ ಇಂಪ್ಲಿಮೆಂಟೇಷನ್ ತಾರೀಫ್ ರೇಟ್ದು ಇದು ಇರೋದ್ರಿಂದ ಸೊ ಟ್ರಂಪ್ ಅವ್ರದ್ದು ಏನು ಡಿಸೈಡ್ಮೆಂಟ್ ಇರುತ್ತೆ ಬೇಸ್ಡ್ ಆನ್ ದಟ್ ಮಾರ್ಕೆಟ್ ವಿಲ್ ಮೂವ್ ಅಂತ ಹೇಳ್ಬೋದು. ಬೇಸ್ಡ್ ಆನ್ ಎಲ್ಲ ಮಾತಿನ ಮೇಲೆ ನಿಂತಿದೆ. ಈಗ ಏನು ಅಂದರೂ ಕೂಡ ಆ ಕಡೆಗೆ ರಿಯಾಕ್ಟ್ ಆಗುತ್ತೆ. ಸೊ ಮೇಲ್ಗಡೆಗೆ ಒಂದು ಹೈಯರ್ ಸೈಡ್ ನಿಂತಿರೋದ್ರಿಂದ ನೋಡಬೇಕು ನಾವು ನಾಳೆಗೆ. ಅಂದರೆ ಯಾವ ಕಡೆಗಾದರೂ ಹೋಗಲಿ ನಮ್ಮ ಲೆವೆಲ್ಸ್ ಇತ್ತಾ, ಆ ಲೆವೆಲ್ಸ್ ಬಂದರೆ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ. ದೇ ಇಸ್ ನೋ ನ್ಯೂಸ್, ಯಾರೇನಂದರೂ ಇಲ್ಲೇನು ಇಂಪ್ಯಾಕ್ಟ್ ಆದ್ರೂ ನಮಗೆ ಟೆಕ್ನಿಕಲ್ ಅಥವಾ ನಮ್ಮ ಲೆವೆಲ್ಸ್ ಬೇಸ್ ಬಂದರೆ ನಾವು ಎಕ್ಸಿಕ್ಯೂಷನ್ ಮಾಡ್ತೀವಿ. ಸೊ ನನಗೆ ಇವಾಗೇನು ಮಾರ್ಕೆಟು ಒಂದು ಹೈಯರ್ ಸೈಡಲ್ಲಿ ನಿಂತಿದೆ. ಸೊ ನಾಳೆಗೇನು ಅಗೇನ್ ಸೇಮ್ 3 ಸಿನಾರಿಯೋ ಇಟ್ಕೊಂಬಿಡಿ. ಆ ಸಿನಾರಿಯೋದಲ್ಲಿ ಯಾವುದು ನಮಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ಮಾರ್ಕೆಟ್ ಓಪನ್ ಆದಮೇಲೆ ಗೊತ್ತಾಗುತ್ತೆ. ಆ್ಯಸ್ ಪರ್ ದಟ್ ವಿ ಆರ್ ಗೋಯಿಂಗ್ ಟು ಟ್ರೇಡ್, ದಟ್ಸ್ ಇಟ್. ಸೊ ಎಸ್ಟರ್ಡೇ ವಾಟ್ ವಿ ಹ್ಯಾವ್ ಡ್ರಾನ್ ದ ಲೈನ್ 23,360 ಅರೌಂಡ್ ಇತ್ತು. ಸೊ ಆ ಒಂದು ಲೆವೆಲ್ ಹತ್ರ ಬಂದು R1 ಹತ್ರ ಬಂದು ನಿಂತಿದೆ. ಸೊ ನಾಳೆಗೆ ಏನಾದ್ರು ಸಪೋಸ್ ಫ್ಲ್ಯಾಟ್ ಓಪನ್ ಆಗಿ ನೋಡೋಣ ಹೇಗೆ ಅಂತ. ಇಲ್ಲಿ ಫ್ಲ್ಯಾಟ್ ಓಪನ್ ಆಯಿತು, ಫ್ಲ್ಯಾಟ್ ಓಪನ್ ಆಗಿ ಮೇಲೆ ಹೋಯಿತು, ಈ ಒಂದು ಲೆವೆಲ್ನು ಬ್ರೀಚ್ ಮಾಡ್ತು ಅಂತಂದರೆ ಇಮ್ಮಿಡಿಯೇಟ್ ನಮಗೆ ಲೆವೆಲ್ ಯಾವುದಿದು 23,467. ದಿಸ್ ಈಸ್ ಗೋಯಿಂಗ್ ಟು ಬಿಕಮ್ ನಮ್ಮದು R1. R1 ಅಲ್ಲ ಇದು. ಫ್ಲ್ಯಾಟ್ ಓಪನ್ ಆಯಿತು, ಮೇಲೆ ಹೋಯಿತು ಅಂತಂದರೆ ನನಗಿಲ್ಲಿ R1 ಲೆವೆಲ್ ಇದ್ದೇ ಇದೆ. ಸೊ ಅದನ್ನು ಬ್ರೇಕ್ ಆಯಿತು ಅಂತಂದರೆ ನಮಗೆ 23,500 ಅಲ್ವಾ ಈ ಝೋನ್. ಅಂದರೆ ಮಾರ್ಕೆಟ್ ಎಲ್ಲಿಂದ ಡ್ರಾಸ್ಟಿಕ್ ಆಗಿ ಬಿತ್ತೋ ಅದೇ ಏರಿಯಾಗೆ ಹೋಗೋಕ್ಕೆ ರೆಡಿ ಇದೆ ಅಂತ. ಸೊ ಅಲ್ಲಿಂದ ನಾವು ಒಂದು ರಿವರ್ಸಲ್ ಕೂಡ ನೋಡ್ಬೋದು. ಡಿಪೆಂಡ್ ಅಪಾನ್ ದ ಗ್ಲೋಬಲ್ ಮಾರ್ಕೆಟ್ ಬೆಳಿಗ್ಗೆ ಏನು ಓಪನ್ ಆಗುತ್ತೆ ಅದ್ರ ಪ್ರಕಾರ ನಾವು ತೊಗೊಳ್ಬೋದು. ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಡೌನ್ ಆಯಿತು ಅಂತಂದರೆ
ಯಾ ಹಾಂ, ಮಾರ್ಕೆಟ್ ಏನಾದ್ರು ಡೌನ್ ಸೈಡಿಗೆ ಟರ್ನ್ ಆಯಿತು ಅಂತಂದರೆ ನಾವೇನು ಮಾಡ್ಬೋದು, ಅಥವಾ ಗ್ಯಾಪ್ ಡೌನ್ ಆಯಿತು ಅಂತಂದರೆ ದರ್ ಇಸ್ ನೋ ಡೌಟ್ ನಮಗೆ 23,200 ಒಂದು ಕ್ರೂಷಿಯಲ್ ಏರಿಯಾ ಆಗುತ್ತೆ. ಇದನ್ನು S1 ಅಂತ ಕೂಡ ತೊಗೊಳ್ಬೋದು. ಸೊ ಅದನ್ನೇನಾದ್ರು ಬೀಟ್ ಮಾಡಿ ಕೆಳಗಡೆ ಬಂತು ಅಂತಂದರೆ ಈ ಒಂದು ಲೆವೆಲ್ ನಮಗೆ ಮೇಜರ್ ಸಪೋರ್ಟ್ ಆಗುತ್ತೆ. ಯಾವುದದು 23,140 ಅರೌಂಡ್ ಹಾಕ್ಕೊಳ್ಳೋಣ. ಇದನ್ನೇ ಬೀಟ್ ಮಾಡ್ತಂದರೆ ಹೇಳಂಗೆ ಇಲ್ಲ. ನಮ್ಮದು ಇನ್ನೊಂದು ಲೆವೆಲ್ ಏನಿದೆ 23,000, ಅದು ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. ಈ ಒಂದು ಏರಿಯಾ ಕೂಡ ನಮಗೆ S2 ಅಂತ ಹಾಕೊಳ್ಳೋಣ. ಅದಕ್ಕೆ S1 ಆಲ್ರೆಡಿ ಇದೆಯಲ್ಲ, S1, S2 ಆ್ಯಂಡ್ ದೆನ್ S3 ಅಲ್ವಾ. ಈಗ ನೋಡಿ, ನಮಗೆ ಮಾರ್ಕೆಟ್ ಯಾವ ಕಡೆಗೆ ಓಪನ್ ಆಗುತ್ತೆ ಗೊತ್ತಿಲ್ಲ. ಓಪನ್ ಆದ ನಂತರ ಯಾವ ಸೈಡ್ ಮೂವ್ ಆಗುತ್ತೆ ಆ ಕಡೆಗೆ ನಮಗೆ ಟಾರ್ಗೆಟ್ ಪಾಯಿಂಟ್ಗಳಿದೆ. ಸೊ ನಮಗೇನು ಮೊಮೆಂಟಮಲ್ಲಿ ನಾನು ಹೋಗಿ ಟ್ರೇಡ್ ಮಾಡ್ತೀನಿ ಅಂದರೆ ಆ್ಯಸ್ ಪರ್ ಪ್ರೈಸ್ ಆ್ಯಕ್ಷನ್ಸು ನಾವು ಮಾಡಿಕೊಂಡು ಈ ಲೆವೆಲ್ವರೆಗೂ ವೆಯ್ಟ್ ಮಾಡ್ಬೋದು. ಈ ಲೆವೆಲ್ ಒಳ್ಳೆ ಮೊಮೆಂಟಮಲ್ಲಿ ಬೀಟ್ ಮಾಡ್ತು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ವೆಯ್ಟ್ ಮಾಡಬಹುದು ಅಲ್ವಾ. ಮತ್ತು ರಿವರ್ಸಲ್ಲಿ ಏನಾದ್ರು ಬರುತ್ತೆ ಅನ್ನೋ ಚಾನ್ಸಸ್ ಇತ್ತು ಅಂತಂದರೆ ಆ್ಯಸ್ ಪರ್ ನಮ್ಗೆ ಗೊತ್ತೇ ಇದೆ, ಬೈಯಿಂಗ್ ಕ್ಯಾಂಡಲ್ಸ್ ಪ್ರಕಾರ ನಾವು ಬೈ ಕಡೆಗೆ ಕೂತ್ಕೊಳ್ಬೋದು. ಸೊ ಇದು ನಮ್ಮ ಒಂದು ಹೈಯರ್ ಸೈಡ್ ಝೋನು ನನಗೆ ಮಾರ್ಕ್ ಇದೆ. ಆಮೇಲೆ ನಮಗೆ ಏನಾಗಿದೆ, ಆಪ್ಷನ್ ಡೇಟಾಸ್ ನೋಡಿದ್ರೆ ಆಲ್ಮೋಸ್ಟ್ ಹಾಲು ನಮಗೆ 23,500 ಹೈಯೆಸ್ಟ್ ಇದಿದೆ. ಏನು ಹೇಳ್ತಾ ಇದೆ ಆಪ್ಷನ್ ಡೇಟಾಸ್ ನೋಡೋಣ. 23,500 ಹೈಯೆಸ್ಟ್ ಕಾಲ್ ರೈಟರ್ ಇದ್ದಾರೆ. ಅದು ಬಿಟ್ಟರೆ ಪ್ರೆಸೆಂಟಲ್ಲಿ 23,300 ಪುಟ್ ರೈಟರ್ ಜಾಸ್ತಿ ಇದ್ದಾರೆ. ಸೊ ಇವೆರಡೂ ಕೂಡ ನಮಗೆ ವಾಲ್ ಥರ ಇದೆ. 23,300 ಅದು ಬಿಟ್ಟರೆ 500, ಈ ಎರಡು ಕೂಡ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ನಮಗೆ ನಿಫ್ಟಿನಲ್ಲಿ ನಾವು ನೋಡ್ಬೋದು. ಓಕೆ, ಹೈಯೆಸ್ಟ್ ನಮಗೆ 23,500 ಕಾಲ್ ರೈಟರ್ ಇರೋದ್ರಿಂದ ಏನಾದ್ರು ಅಪ್ ಸೈಡ್ಗೆ ಹೋಯ್ತು ಅಂತಂದರೆ ವಿ ಕ್ಯಾನ್ ದ ಮಾರ್ಕೆಟ್ ಮೇ ಟೆಸ್ಟ್ ದಿಸ್ ಏರಿಯಾ ಆಲ್ಸೋ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಟುಮಾರೋ. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆಗೆ ನೋಡೋಣ. ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂದರೆ, ಸೊ ಇಟ್ ಈಸ್ ಆಲ್ಸೋ ಸೇಮ್ ಆ್ಯಸ್ ನಿಫ್ಟಿ ಥರನೇ ಮೂವ್ ಆಗಿದೆ. ಸ್ವಲ್ಪ ನಿಫ್ಟಿಗಿಂತ ಚೆನ್ನಾಗಿ ಮೊಮೆಂಟಮ್ ಕೊಟ್ಟಿದೆ ಅಂತ ಹೇಳ್ಬೋದು. ಎಂಡಲ್ಲಿ ಒಳ್ಳೆ ಮೊಮೆಂಟಮ್ ತಂದು ಕೊಟ್ಟಿದೆ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ನಮಗೆ ಇದು ಕೂಡ ಅಷ್ಟೇ, ನಮಗೆ 51 ಇಸ್ R1 ಹಾಕ್ಕೊಂಡು ಬಿಡೋಣ. ಇದೇ ನಾಳೆ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ಒಂದು 51,500 ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ದಿಸ್ ಇಸ್ ದ R1. ಅದು ಏನಾದ್ರು ಬೀಟ್ ಆಯಿತು ಅಂತಂದರೆ ನೋ ಡೌಟ್ ನಮಗೆ 51,800 ವರೆಗೂ ಒಂದು R2 ಅಂತ ಹಾಕ್ಕೊಳ್ಳೋಣ. ಸೊ R1 ಒಂದು ಅಚೀವ್ ಆಯಿತು ಅಂತಂದರೆ ನಮ್ಮ R2ನ ನೆಕ್ಸ್ಟು ಒಂದು ಆಫ್ ದ ಟಾರ್ಗೆಟ್ ತೊಗೊಳ್ಳುವಂಥದ್ದು. ಈ ಫುಲ್ ಟಚ್ ಆಗುತ್ತೆ, ಇದು ರೆಸಿಸ್ಟೆನ್ಸ್ನ ಬೀಟ್ ಮಾಡುತ್ತೆ ಅನ್ನೋಕ್ಕಿಂತ ಇಲ್ಲಿವರೆಗೂ ಒಂದು ಇದಾಯಿತು ಅಂತಂದರೆ ಅಟ್ಲೀಸ್ಟ್ ಇದರ ಒಂದು ಆಫ್ ಅಂತಂದರೆ ನಮಗೆ ಇದರಲ್ಲಿ ಮಿಡ್ ಪಾಯಿಂಟ್ ಅಂತ ಒಂದು ತೊಗೊಳ್ಳೋಣ. ಯಾಕಂದರೆ ಕಂಪ್ಲೀಟ್ ಟಾರ್ಗೆಟ್ಗೆ ವೆಯ್ಟ್ ಮಾಡಿದಾಗ ಏನಾಗುತ್ತೆ, ಇಮಿಡಿಯೇಟ್ ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನು ಬೀಟ್ ಮಾಡ್ತು ಅಂತಂದರೆ ವಿ ಕ್ಯಾನ್ ಇಮಿಡಿಯೇಟ್ ಒಂದು ರೆಸಿಸ್ಟೆನ್ಸ್ ಇಲ್ಲೂ ಒಂದು ಸಿಗ್ತಾ ಇದೆಯಲ್ಲ ನಮಗೆ, ಮಲ್ಟಿಪಲ್ ರಿಜೆಕ್ಷನ್ ಇರೋದ್ರಿಂದ ಈ ಏರಿಯಾ ಕೂಡ ನಮಗೆ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದಿದು 680 ರೇಂಜು. 500 ಬೀಟ್ ಮಾಡ್ತು ಅಂದರೆ 680 ಒಂದು ರೇಂಜಿಗೆ ನಾವು ಟಾರ್ಗೆಟ್ ವೆಯ್ಟ್ ಮಾಡ್ಬೋದು. ಸೊ ಅದ್ರ ಮೇಲೆ ಹೋಯ್ತು ಅಂದರೆ ದಟ್ ಇಸ್ ಎ ಡಿಫ್ರೆಂಟ್ ಮ್ಯಾಟರ್. ನಮಗೆ ನಾರ್ಮಲಾಗಿ ಏನು ಪ್ರಾಕ್ಟಿಕಲಾಗಿ ಅಚೀವ್ ಆಗೋದನ್ನು ನೋಡಬೇಕು. ಯಾಕಂತಂದರೆ ಏನಾಗುತ್ತೆ ಅಂದರೆ ಇಂಡೆಕ್ಸಲ್ಲಿ ಮೂವ್ ಆಗುತ್ತೆ, ಪ್ರೀಮಿಯಮಲ್ಲಿ ನಮಗೆ ಅಷ್ಟು ಲೆವೆಲ್ಗೆ ಇದಾಗಲ್ಲ. ಒಂದು ಗೊತ್ತಲ್ಲ, ಯಾಕಂದರೆ ಮಾರ್ಕೆಟ್ ರನ್ ಆಗೋದೇ ಗ್ರೀಡ್ ಮತ್ತು ಫಿಯರಿಂದ. ಸೊ ಯಾವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ, ನಮಗೆ ಪ್ರಾಫಿಟ್ ಬರೋವಾಗ ವಿ ಕಾಂಟ್ ವೆಯ್ಟ್ ಫಾರ್ ಮೋರ್ ಟೈಮ್. ಸೊ ಎಲ್ಲರಲ್ಲೂ ಅದೇ ಸೈಕಾಲಜಿ ಇರೋದ್ರಿಂದ ಇಮಿಡಿಯೇಟು ಒಂದು ಫಿಕ್ಸ್ಡ್ ಟಾರ್ಗೆಟ್ ಏನು ನಾವು ಅಚೀವ್ ಆಗುತ್ತೆ ಅದಕ್ಕೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ನಮ್ಮ ಹೈಯರ್ ಸೈಡಿನ ಲೆವೆಲ್ ಆಯಿತು. ಸೊ ಲೆಟ್ಸ್ ಡ್ರಾ ದ ಲೋವರ್ ಸೈಡ್ ಲೆವೆಲ್ ಆಲ್ರೆಡಿ ಇದೆ, ಅದೇ ಸಾಕು ಅಂದ್ಕೊಳ್ತೀನಿ ಈಗ ಸದ್ಯಕ್ಕೆ. ಓಕೆ, ಲೆಟ್ಸ್ ಇದನ್ನೇ ಇರಲಿ. ಲೋವರ್ ಸೈಡ್ಗೇನು ಮಾರ್ಕೆಟ್ ಇಫ್ ಕಲರ್ ಚೇಂಜ್ ಮಾಡೋಣ. ಮಾರ್ಕೆಟ್ ಏನಾದ್ರು ಫ್ಲ್ಯಾಟ್ ನೋಟಲ್ಲಿ ಓಪನ್ ಆಯಿತು, ಇಮ್ಮಿಡಿಯೇಟ್ ಕೆಳಗಡೆ ಬಂತು ಅಂದರೆ ನೋ ಡೌಟ್ 51,000 ಈ ಏರಿಯಾ ಬಂದುಬಿಟ್ಟು ನಮಗೆ ಕ್ರೂಷಿಯಲ್ ಒಂದು ಸಪೋರ್ಟು. ದಿಸ್ S1 ಅದು ಬಿಟ್ಟು ಅಂತಂದರೆ, ಯಾಕಂದರೆ ಈ ಏರಿಯಾನ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದೆ. ಈ ಏರಿಯಾ ಇನ್ನೂ ನಮಗೆ ಹಾಗೆ ಪ್ಯೂರ್ ಆಗಿದೆ, ಇನ್ನು ಏರಿಯಾ ಟಚ್ ಆಗಿಲ್ಲ. ಇದು ಬಂತು ಅಂತಂದರೆ ದೇರ್ ಇಸ್ ನೋ ಡೌಟ್ ಇಮ್ಮಿಡಿಯೇಟಾಗಿ ನಮಗೆ 50
6800 to 500. ಸೊ ಇದು ನಮ್ಮ S2. ಓಕೆ, ಇನ್ ಬಿಟ್ವೀನಲ್ಲಿ ಒಂದು ಇದು ಮಾಡ್ಕೊಳ್ಳೋಣ, ಹೇಳಿದ್ನಲ್ಲ ನಮಗೆ ಫುಲ್ ಟಾರ್ಗೆಟ್ವರೆಗೂ ವೆಯ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೋಸ್ಟ್ ಪ್ರಾಬಬಲಿ ಆಗಿ ಟಚ್ ಆಗುವಂಥ ಒಂದು ಇದನ್ನು ತೊಗೊಳ್ಳೋಣ. ನಮ್ಮ ಒಂದು ಮಿಡ್ ಪಾಯಿಂಟ್ ಬಂದ್ಬಿಟ್ಟು ಏನಾಗುತ್ತೆ, ದಿಸ್ ಅ 50,800. ಇಲ್ಲಿ ಒಂದು ಹಾಲ್ಟಿಂಗ್ ಒಂದು 50,800 ನಿಯರ್ ಬೈ ಒಂದು ನಮಗೆ ಒಂದು ಆಲ್ಟಿಂಗ್ ಸಿಗ್ಬೋದು. ಇಲ್ಲಿಂದ ರಿವರ್ಸಲ್ಗೂ ಚಾನ್ಸಸ್ ಇರುತ್ತೆ. ಸೊ ನಮಗೇನು ಹೈಯರ್ ಸೈಡ್ ಝೋನ್ ಗೊತ್ತಿದೆ, ಹಾಗೆ ಲೋವರ್ ಸೈಡ್ ಝೋನ್ ಗೊತ್ತಿದೆ. ಸೊ ಇನ್ ಬಿಟ್ವೀನಲ್ಲಿ ನಮಗೆ ಮಾರ್ಕೆಟ್ ಯಾವ ಸೈಡ್ಗೆ ಹೋದರೂ ಕೂಡ ವಿ ಶುಡ್ ಬಿ ರೆಡಿ ಟು ಟ್ರೇಡ್. ಯಾಕಂತೆ ಮಾರ್ಕೆಟು ಆಗೋಗುತ್ತಾ ಹೀಗೋಗುತ್ತಾ ಅನ್ನೋದಕ್ಕಿಂತ ಎನಿ ಮಾರ್ಕೆಟ್ ಕಂಡೀಷನ್ಸ್ ವಿ ಹ್ಯಾವ್ ಟು ಟ್ರೇಡ್ ಅಂದಾಗ ನಮ್ಮದೇ ಆದ ಒಂದು ಬ್ಲೂ ಪ್ರಿಂಟ್ ರೆಡಿ ಇರಬೇಕು. ಸೊ ಆ ಬ್ಲೂ ಪ್ರಿಂಟ್ ನಮ್ಮ ಹತ್ರ ರೆಡಿ ಇದೆ. ನಾಳೆಗೆ ಯಾವ ಥರ ಆದರೂ ಮಾರ್ಕೆಟ್ ಅಪ್ಲೈ ಆಗಲಿ, ಆ ಸೈಡ್ಗೆ ನಾನು ಕೂರೋಕ್ಕೆ ರೆಡಿ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಸೊ ಐ ಹೋಪ್ ನಿಮಗೆಲ್ಲ ಒಂದು ಐಡಿಯಾ ಗೊತ್ತಾಯ್ತು ಅನಿಸುತ್ತೆ. ಸೊ ಫ್ಲಾಟ್ ಓಪನ್ ಆಯಿತು. ರೈಟ್ ನೋ ಮಾರ್ಕೆಟ್ ಈಸ್ ಇನ್ 51,370 ಇದೆ. ಸೊ ಹೈಯರ್ ರೆಸಿಸ್ಟೆನ್ಸ್ ಬಂದುಬಿಟ್ಟು 51,500. ಇಫ್ ಇಟ್ ಬೀಟ್ಸ್ ವಿತ್ ದ ಮೊಮೆಂಟಮ್ ಕ್ಯಾಂಡಲ್ 51,680ವರೆಗೂ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಟಾರ್ಗೆಟ್. ಇಫ್ ಇಟ್ ಗೋಸ್ ಬಿಯಾಂಡ್ ಆಲ್ಸೋ ನೋ ವರಿ, ನಮ್ಮ ಒಂದು ಟಾರ್ಗೆಟ್ ಒಂದು ಇಮಿಡಿಯೇಟ್ ಟಾರ್ಗೆಟ್ ವಿ ಕ್ಯಾನ್ ಇದು ಅಚೀವ್ ಆಗುತ್ತೆ ಅಂತ ಅನ್ಕೋಬೋದು. ಸೊ ಆರ್ ಎಲ್ಸ್ ಮಾರ್ಕೆಟು ಫ್ಲಾಟ್ ಓಪನ್ ಆಗಿ ಡೌನ್ ಸೈಡಿಗೆ ಬಂತು ಅಂತಂದರೆ 51,000. ನೆಕ್ಸ್ಟ್ ಇದು ಬಂದುಬಿಟ್ಟು ಇಮಿಡಿಯೇಟ್ ಒಂದು ಟಾರ್ಗೆಟು ಬಂದುಬಿಟ್ಟು 50,800ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರದ್ದು ಅದನ್ನು ಬೀಟ್ ಮಾಡ್ತು ಅಂತಂದರೆ 50,500 to 570 ಒಂದು ರೌಂಡ್ ಫಿಗರ್ ಆಗಿ ತೊಗೊಳ್ತೀವಿ ಅಂದರೆ 500ವರೆಗೂ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಐ ಹೋಪ್ ಯು ಗಾಟ್ ಆಲ್ ಇನ್ಫಾರ್ಮೇಷನ್ ಅಬೌಟ್ tomorrow trading. Okay, thank you very much for watching my video. Thank you.